ನೋಡಿ, ಕಾಂಗ್ರೆಸ್ನಲ್ಲಿ ಈಗ ಆಗ್ತಾ ಇದೆಯಲ್ಲ, ಇಂತಹ ಬೆಳವಣಿಗೆ ಹಿಂದೆ ಎಂದೂ ಆಗಿರಲಿಲ್ಲ. ಅಂತಹ ಡೆವಲಪ್ಮೆಂಟ್ ಆಗ್ತಾ ಇದೆ. ನಾನು ನಿಮಗೆ ಹೇಳ್ತೀನಿ ನೋಡಿ, ಯಾವ ರೀತಿಯ ತಿರುವುಗಳನ್ನ ಕೆಲವು ಪ್ರಕರಣ ಪಡ್ಕೊಳ್ತಾ ಇದೆ, ಆಂತರಿಕವಾಗಿ ಯಾವ ಮಟ್ಟಕ್ಕೆ ಸಂಘರ್ಷ ಹೋಗ್ತಾ ಇದೆ. ಒಂದು ನೀನಿರಬೇಕು, ಇಲ್ಲ ನಾನಿರಬೇಕು, ಎರಡರಲ್ಲೊಂದು ತೀರ್ಮಾನ ಆಗಬೇಕು, ಆ ಹಂತಕ್ಕೆ ಬಂದು ನಿಂತಿದೆ. ಹಾಗೂ ಕೆಲವು ಹೆಜ್ಜೆಗಳನ್ನ ಇಟ್ಟಿದ್ದಾರೆ. ಬಹುಶಃ ಅದು ಎಲ್ಲಿಗೆ ಹೋಗಿ ತಲುಪುತ್ತೋ ಯಾರೂ ಕೂಡ ಊಹೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಇದೆಲ್ಲ ಯಾಕೆ ಆಗ್ತಾ ಇದೆ ನೋಡಿ, ಕಾಂಗ್ರೆಸ್ ಹೈಕಮಾಂಡ್ ಕೂಡ ಕೆಲವು ತಪ್ಪುಗಳನ್ನ ಮಾಡಿದೆ. ಆ ತಪ್ಪುಗಳ ಪರಿಣಾಮವೇ ಇವತ್ತು ಇಂತಹ ಮಹಾ ಆಘಾತವನ್ನ ಕಾಂಗ್ರೆಸ್ ಹೈಕಮಾಂಡೇ ಎದುರಿಸಬೇಕಾದಂಥ ಪರಿಸ್ಥಿತಿ ಬಂದಿದೆ. ಹಾಗಾದ್ರೆ ಏನಾಗ್ತಾ ಇದೆ ಕಾಂಗ್ರೆಸ್ನಲ್ಲಿ? ಹನಿ ಟ್ರ್ಯಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಾಗ ಏನಾಗ್ತಾ ಇದೆ? ಅದೀಗ ಬರೀ ಹನಿ ಟ್ರ್ಯಾಪ್ ಪ್ರಕರಣ ಅಲ್ಲ, ಅದೀಗ ಮರ್ಡರ್ ಟ್ರ್ಯಾಪ್ ಪ್ರಕರಣ. ಅದು ಮರ್ಡರ್ ಮಾಡ್ಲಿಕ್ಕೆ ಬಂದಿದ್ರು ಅಂತೇಳಿ ದೂರು ಕೊಟ್ಟಿದ್ದಾರೆ. ಏನ್ ನಡೀತಾ ಇದೆ? ಹಾಗಾದ್ರೆ ಏನ್ ಮಾಡ್ಲಿಕ್ಕೆ ಹೊರಟಿದ್ದಾರೆ? ಕ್ಯಾಬಿನೆಟ್ ಅಲ್ಲಿ ಏನಾಯ್ತು? ತನಿಖೆ ಈಗಾಗಲೇ CID ಅಧಿಕಾರಿಗಳು ಆರಂಭ ಮಾಡಿದ್ದಾರೆ. ಅಂದ್ರೆ ನೋಡಿ ಎಂತೆಂಥ ಬೆಳವಣಿಗೆಗಳಾಗ್ತಾ ಇದೆ ಅಂದ್ರೆ, ಮತ್ತೆ ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಇದರ ಪರಿಣಾಮ ಏನು ಅಂತ ಹೇಳ್ತೀನಿ. ಸರ್ಕಾರದ ಮೇಲೆ ಏನು ಪರಿಣಾಮ ಅಂತ ಹೇಳ್ತೀನಿ, DK ಶಿವಕುಮಾರ್ ಅವ್ರ ಮೇಲೆ ಏನು ಪರಿಣಾಮ ಅಂತ ಹೇಳ್ತೀನಿ, ಸಿದ್ದರಾಮಯ್ಯನವ್ರ ಮೇಲೆ ಏನು ಪರಿಣಾಮ ಅಂತ ಹೇಳ್ತೀನಿ, ಸತೀಶ್ ಜಾರಕಿಹೊಳಿ ಡೆಲ್ಲಿಯಲ್ಲಿ ಕೂತ್ಕೊಂಡು ಇನ್ನೂ ಕೂಡ ಏನು ಮಾಡ್ತಾ ಇದ್ದಾರೆ, ಅವೆಲ್ಲ ವಿವರಗಳನ್ನು ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನೋಡಿ, ಈ ಬೆಳವಣಿಗೆಗಳಿದೆಯಲ್ಲ, ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ, ಯು ಟೇಕ್ ಎನಿ ಪಾರ್ಟಿ, ಯಾವ ಪಕ್ಷದಲ್ಲೂ ಈ ಹಂತಕ್ಕೆ ಯಾವಾಗಲೂ ಹೋಗಿರಲಿಲ್ಲ. ಮುಂದೆ ಏನೆಲ್ಲ ಆಗುತ್ತೆ ಅಂದರೆ ಬರ್ದಿಟ್ಕೊಳ್ಳಿ ಇದನ್ನ. ಕಾಂಗ್ರೆಸ್ನಲ್ಲಂತೂ ಆ ರೀತಿ ಹಿಂದೆ ಯಾವಾಗಲೂ ಆಗಿರುವಂಥ ಸಾಧ್ಯತೆಯೂ ಇಲ್ಲ, ನಾವಂತೂ ನೋಡಿಲ್ಲ. ಅಂತಹ ಬೆಳವಣಿಗೆಗಳಿಗೆ ಕರ್ನಾಟಕ ರಾಜ್ಯ ರಾಜಕಾರಣ ಸಾಕ್ಷಿ ಆಗಲಿದೆ. ಯಾಕಂದ್ರೆ ನೋಡಿ, ಹೆಜ್ಜೆ ಯಾವ ದಿಕ್ಕಿನಲ್ಲಿ ಇಡ್ತಾ ಇದ್ದಾರೆ ಅಂದರೆ ಗೊತ್ತಾಗ್ಬಿಡುತ್ತೆ ಇದೆಲ್ಲ ಹೋಗಿ ನಿಲ್ಲುತ್ತೆ ಅಂತ ಹೇಳಿ. ಅರ್ಥ ಮಾಡ್ಕೊಳ್ಳಿಕ್ಕೆ ಆಗದಷ್ಟು ದಡ್ರು ಯಾರೂ ಇಲ್ಲ. ಒಂದು ಕಡೆ ಸಿದ್ದರಾಮಯ್ಯನವ್ರ ಬಣ, ಮತ್ತೊಂದು ಕಡೆ DK ಶಿವಕುಮಾರ್ ಬಣ. ಯಾವ ಲೆವೆಲಿಗೆ ಹೋಗಿ ನಿಂತಿದೆ ಅಂದರೆ ನೋಡಿ, ಇಲ್ಲಿಯವರೆಗೂ ಏನಾಗ್ತಾ ಇತ್ತು, ಸಿದ್ದರಾಮಯ್ಯನವರಿಗೆ ಎಲ್ಲ ಕಡೆಯೂ ಕೂಡ ಸಿದ್ದರಾಮಯ್ಯ ಆ್ಯಂಡ್ ಟೀಮ್ಗೆ ಯಾವುದೇ ತೀರ್ಮಾನ ಮಾಡ್ಲಿಕ್ಕೆ ಹೋದರೂ ಕೂಡ ಹಿನ್ನಡೆ ಆಗ್ತಾ ಇತ್ತು. ಈಗ ಫಾರ್ ದಿ ಫಸ್ಟ್ ಟೈಮ್ ಅವರೆಲ್ಲ ಸಿಡಿದೆದ್ದಿದ್ದಾರೆ. ಎರಡರಲ್ಲೊಂದು ತೀರ್ಮಾನ ಆಗಲಿ ಅಂತ ಎದ್ದು ನಿಂತಿದ್ದಾರೆ. ಎಲ್ಲದಕ್ಕೂ ಈಗ ಅಡ್ಗಲ್ ಹಾಕದಿದ್ರೆ ನಾವು ಯಾಕೆ ಸರ್ಕಾರ ಮಾಡ್ಕೊಂಡಿರ್ಬೇಕು ಅನ್ನೋ ಪ್ರಶ್ನೆಯನ್ನು ಮುಂದಿಟ್ಕೊಂಡೇ ಈ ಹೋರಾಟಕ್ಕೆ ಇಳಿದಿದ್ದಾರೆ. ನೋಡಿ, ಒಂದಷ್ಟು ಸೂಕ್ಷ್ಮ ವಿಚಾರಗಳಿದೆ ಅಂದೆ, ಈಗ ಹೇಳ್ತೀನಿ ಕೇಳಿಸ್ಕೊಳ್ಳಿ ಏನು ಅಂತ. ಬಹಳ ಮುಖ್ಯವಾದದ್ದು ಇದೆಯಲ್ಲ, ಇಲ್ಲಿಯವರೆಗೂ ಏನು ನಡೀತಾ ಇತ್ತು ಅನ್ನೋದ್ರನ್ನ ನಿಮಗೆ ಸೂಚ್ಯವಾಗಿ ಗೊತ್ತಾಗುತ್ತೆ. ಹೈಕಮಾಂಡ್ ಯಾವ ರೀತಿಯ ತಪ್ಪು ಮಾಡ್ತು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ನೋಡಿ, ಇಲ್ಲಿಯವರೆಗೂ ಅದು ಯಾವುದೇ ಸರ್ಕಾರ ಇರಲಿ, ಉಪಮುಖ್ಯಮಂತ್ರಿಗಳು ಅಂದರೆ ಕೇವಲ ಪದನಿಮಿತ್ತ ಆಗಿರ್ತಿದ್ರು. ಅವರು ಕೇವಲ ಪದನಿಮಿತ್ತ, ಹೆಸರಿಗಷ್ಟೇ ಉಪಮುಖ್ಯಮಂತ್ರಿ, ಅವ್ರಿಗೆ ಯಾವ ಅಧಿಕಾರವೂ ಇರ್ತಿರಲಿಲ್ಲ, ಅವ್ರನ್ನ ಸಚಿವ ಇದ್ದ ಹಾಗೆ ಇರ್ತಾ ಇದ್ರು. ಆದರೆ ಫಾರ್ ದಿ ಫಸ್ಟ್ ಟೈಮ್ ಕಾಂಗ್ರೆಸ್ ಹೈಕಮಾಂಡ್ ಏನು ಮಾಡ್ತು, DK ಶಿವಕುಮಾರ್ ಅವ್ರನ್ನ ಉಪಮುಖ್ಯಮಂತ್ರಿ ಮಾಡುವ ಜೊತೆಗೆ ಅವರು ಯಾವ ರೀತಿ ಮುಖ್ಯಮಂತ್ರಿಗಳು ಬೇರೆ ಬೇರೆ ಇಲಾಖೆಗಳಿಗೆ ನಿರ್ದೇಶನವನ್ನು ಕೊಡಬಹುದು, ಆ ರೀತಿ ನಿರ್ದೇಶನವನ್ನು ಕೊಡಬಹುದು ಅನ್ನುವಂಥ ಒಂದು ಸ್ವಾತಂತ್ರ್ಯವನ್ನು ಅವ್ರಿಗೆ ಕೊಡ್ತು. ಅದನ್ನು DK ಶಿವಕುಮಾರ್ ಅವರು ಬಳಸ್ಕೊತಾ ಇದ್ರು. ಕೆಲವು ಕಡೆ ಎಲ್ಲ ಅವ್ರು ಹೋಗೋಕ್ಕಾಗ್ತಾ ಇರಲಿಲ್ಲ, ತಮ್ಮ ಆಪ್ತರನ್ನು ಕಳಿಸ್ತಾ ಇದ್ರು, ಇದನ್ನು ಕಮ್ಯುನಿಕೇಟ್ ಮಾಡಿ ಅಂಥೇಳಿ. ಸೊ ಈ ರೀತಿಯೇ ನಡ್ಕೊಂಡು ಬಂದಿತ್ತು. ಆದರೆ ಪ್ರತಿ ಕೇಸಲ್ಲೂ ಕೂಡ ಯಾವುದೇ ಕೇಸ್ ಇರಲಿ ಅದರಲ್ಲಿ DK ಶಿವಕುಮಾರ್ ಅವರ ಒಪಿನಿಯನ್ ಕೂಡ ಇರ್ತಾ ಇತ್ತು. DK ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯವರು ಚರ್ಚೆ ಮಾಡ್ತಾ ಇದ್ರು ಪ್ರಮುಖ ತೀರ್ಮಾನಗಳನ್ನ ತೆಗೆದುಕೊಳ್ಳುವಾಗ. ಆದರೆ ಈ ಕೇಸಲ್ಲಿ DK ಶಿವಕುಮಾರ್ ಅವ್ರ ಜೊತೆ ಯಾವುದೇ ಚರ್ಚೆಯನ್ನು ಮಾಡಿಲ್ಲ. ನೋಡಿ, ಬಹಳ ಮುಖ್ಯವಾದ್ದು. ಇದಕ್ಕೆ ಹಲವು ಆಯಾಮಗಳಿದೆ. ನೀವು ಯೋಚನೆ ಮಾಡಿ, DK ಶಿವಕುಮಾರ್ ಅವರ ಅಭಿಪ್ರಾಯವನ್ನು ಈ ಕೇಸಲ್ಲೇ ಪಡ್ಕೊಂಡಿಲ್ಲ ಅಂದರೆ ಯಾಕೆ ಡಿಸ್ಕಸ್ ಮಾಡದೆ ಡಿಸಿಷನ್ ತೆಗೆದುಕೊಳ್ತಾ ಇದ್ದಾರೆ? ಯಾವ ಕಾರಣಕ್ಕಾಗಿ? ಯೋಚನೆ ಮಾಡಿ ನೀವು. ಅರ್ಥ ಆಗದೆ ಇರೋಂಥದ್ದು ಏನೂ ಇಲ್ಲ. ಅಲ್ಲಿಗೆ ಯಾವ ಲೆವೆಲಿಗೆ ಹೋಗಿ ಮುಟ್ಟಿದೆ ಈ ಯುದ್ಧ, ಆಂತರಿಕ ಕದನ. ಈಗ ಅವರಿಗೆ ಅಸ್ತ್ರವಾಗಿ ಸಿಕ್ಕಿರೋದು ಹನಿ ಟ್ರ್ಯಾಪ್ ಪ್ರಕರಣ. ಇದು ಬರೀ ಹನಿ ಟ್ರ್ಯಾಪ್ ಪ್ರಕರಣ ಅಲ್ಲ ಅಂತ ಸ್ವತಃ ಸಹಕಾರ ಸಚಿವ ರಾಜಣ್ಣವರ ಪುತ್ರ ರಾಜೇಂದ್ರ ದೂರು ಕೊಟ್ಟು ಹೇಳಿದ್ದಾರೆ. DGಗೆ ಅಲೋಕ್ ಮೋಹನ್ ಅವರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಹೊರಗಡೆ ಬಂದು ಮೀಡಿಯಾಗೆ ಮಾತನಾಡಿದ್ದಾರೆ. ನೇರವಾಗಿ ಹೇಳ್ತಿದ್ದಾರೆ ಅವರು, ನನ್ನ ಕೊಲೆಗೆ ಪ್ರಯತ್ನ ನಡೆದಿತ್ತು. ಅಲ್ಲಿಗಿದು ಏನಾಯ್ತು? ಈಗ ಹನಿ ಟ್ರ್ಯಾಪ್ ಕೇಸ್ ಹೋಗಿ ಮರ್ಡರ್ ಕೇಸ್ ಆಯ್ತಿದೀಗ. ಯಾವ ರೀತಿ ಅಂತ ಕೂಡ ಹೇಳ್ತಾರೆ ಅವರು, ಡೇಟ್ ಹೇಳ್ತಾರೆ ನೋಡಿ. ನವೆಂಬರ್ 16ನೇ ತಾರೀಕು 2023ನೇ ಇಸ್ವಿ, ನವೆಂಬರ್ 16ನೇ ತಾರೀಕು ರಾಜೇಂದ್ರ ಅವರ ಪುತ್ರಿಯ ಹುಟ್ಟುಹಬ್ಬ. ಆ ಹುಟ್ಟುಹಬ್ಬದ ಸಮಾರಂಭವನ್ನು ಆಚರಿಸುವ ಹಿನ್ನೆಲೆಯಲ್ಲಿ ಒಂದು ದಿನ ಹಿಂದೆ ಅಂದರೆ ನವೆಂಬರ್ 15ನೇ ತಾರೀಕು
ಶಾಮಿಯಾನ ಹಾಕ್ಲಿಕ್ಕೆ ಬಂದಿರ್ತಾರೆ ಅವ್ರ ಮನೆಗೆ. ಹಾಗೆ ಶಾಮಿಯಾನ ಹಾಕಲಿಕ್ಕೆ ಬಂದಂತಹ ವ್ಯಕ್ತಿಗಳ ಪೈಕಿ, ಅಂದರೆ ಆ ಶಾಮಿಯಾನ ಹಾಕಕ್ಕೆ ಬಂದವರು ಅಥವಾ ಅವರ ಸೋಗಿನಲ್ಲಿ ಬಂದವರು, ಇವ್ರ ಮೇಲೆ ಹಲ್ಲೆಯನ್ನು ನಡೆಸುವಂಥ ಪ್ರಯತ್ನ ಮಾಡ್ತಾರೆ. ಇವ್ರು ಹೇಳ್ತಾರೆ ಅಸಾಲ್ಟ್ ನಡೆದಿತ್ತು ಅಂತಲೇ ಹೇಳ್ತಾರೆ ಇವರು. ಅಂದರೆ ಆಗಲೇ ಕೊಲೆ ಪ್ರಯತ್ನವನ್ನು ಮಾಡಿದ್ರು ಅನ್ನುವಂಥ ಆಪಾದನೆಯನ್ನು ಮಾಡಿ ಇವತ್ತು ದೂರನ್ನು ದಾಖಲಿಸಿದ್ದಾರೆ. ಡಿ ಜಿ ಹತ್ರ ಹೋಗಿ ಅದು ಕೂಡ ಮತ್ತೊಂದು ಆಡಿಯೋ ರೆಕಾರ್ಡ್ ಕೂಡ ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ. ಏನು ಆಡಿಯೋ ರೆಕಾರ್ಡ್? ಇಬ್ಬರ ನಡುವೆ, ಭರತ್ ಮತ್ತು ಶಿವು ಅಂತ ಅಂದ್ಕೊಂಡಿದ್ದೀನಿ, ಆ ಇಬ್ಬರ ನಡುವೆ ಫೋನ್ನಲ್ಲಿ ಮಾತುಕತೆ ನಡೆಯುತ್ತಂತೆ. ಏನಂತ ಮಾತುಕತೆ? ರಾಜೇಂದ್ರ ಅವರ ಹತ್ಯೆಗೆ 5 ಲಕ್ಷ ರೂಪಾಯಿಯ ಸುಪಾರಿಯನ್ನು ಕೊಡಲಾಗಿದೆ ಅನ್ನುವಂತಹ ಬೆಚ್ಚಿ ಬೀಳಿಸುವ ಮಾಹಿತಿಯನ್ನು ಕೂಡ, ಆಡಿಯೋ ರೆಕಾರ್ಡ್ ಕೂಡ ರಾಜೇಂದ್ರ ಈಗಾಗಲೇ ಡಿಜಿಗೆ ಒಪ್ಪಿಸಿದ್ದಾರೆ. ಡಿಜಿ ಈಗಾಗಲೇ ಹೇಳಿದ್ದಾರೆ, ನೋಡಿ ಇದು ತುಮಕೂರು ವ್ಯಾಪ್ತಿಯ ಪೊಲೀಸ್ ವರಿಷ್ಠಾಧಿಕಾರಿಗಳು, SP, ಅವರಿಗೆ ನೀವು ಹೋಗಿ ದೂರನ್ನ ಕೊಡಬೇಕು, ನಾ ಹೇಳ್ತೀನಿ ನೀವು ಹೋಗಿ ಅಲ್ಲಿ ಕಂಪ್ಲೇಂಟ್ ಕೊಡಿ ಅಂತ ಹೇಳಿದ್ದಾರೆ. ನಾಳೆ ಬೆಳಗ್ಗೆ ಅಲ್ಲೂ ಕೂಡ SP, ತುಮಕೂರು SPಗೂ ಕೂಡ ರಾಜೇಂದ್ರ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ. ನೋಡಿ, ಈಗ ಹನಿ ಟ್ರ್ಯಾಪ್ ಇದ್ದಿದ್ದು ಇದೀಗ ಮರ್ಡರ್ ಟ್ರ್ಯಾಪ್ ಅನ್ನೋ ರೀತಿಯಲ್ಲಿ ಆಯಿತು. ಕೊಲೆ ಪ್ರಯತ್ನ ನಡೆದಿದೆ ಅನ್ನುವಂಥ ಆಪಾದನೆಯನ್ನು ಮಾಡಿದ್ದಾರೆ. ಅಲ್ಲಿಗೆ ಎಲ್ಲಿಗೆ ಹೋಗಿ ನಿಲ್ತಾ ಇದೆ ನೀವು ಯೋಚನೆ ಮಾಡಿ. ಅಧಿಕಾರಕ್ಕಾಗಿ, ಪೊಲಿಟಿಕಲ್ ಸರ್ವೈವಲ್ಗಾಗಿ ಏನು ಮಾಡಲಿಕ್ಕೂ ರೆಡಿ ಅನ್ನೋದು ಈಗ ಸ್ಪಷ್ಟವಾಗಿದೆ. ಅಲ್ಲಿ ಸತೀಶ್ ಜಾರಕಿಹೊಳಿ ಅವರು ಡೆಲ್ಲಿಯಲ್ಲಿ ಕೂತ್ಕೊಂಡಿದ್ದಾರೆ. ದೇವೇಗೌಡರು ಕುಮಾರಸ್ವಾಮಿ ಅವರ ಜೊತೆ ಮೀಟಿಂಗ್ ಆಯಿತು. ಒಂದು ಮೂಲದ ಮಾಹಿತಿಯ ಪ್ರಕಾರ ಅವರು CBI ತನಿಖೆ ಆಗಬೇಕು ಇದ್ರ ಬಗ್ಗೆ, ಅದಕ್ಕೋಸ್ಕರ ಏನು ಮಾಡಬೇಕು ಆ ಪ್ರಯತ್ನದಲ್ಲಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಮತ್ತು ಈಗಾಗಲೇ CID ತನಿಖೆ ಕೊಡಲಿಕ್ಕೆ ಚರ್ಚೆ ನಡೆದಿತ್ತು ಅನ್ನೋಂಥ ಮಾಹಿತಿ ಇತ್ತು. ಆದರೆ ರಾಜೇಂದ್ರ ಸ್ವತಃ ಸುದ್ದಿಗೋಷ್ಠಿಯಲ್ಲಿ ಹೇಳ್ತಾರೆ, ಪೊಲೀಸ್ ಅಧಿಕಾರಿಗಳಿಗಾಗಲೇ ಬಂದಿದ್ರು CID ಅಧಿಕಾರಿಗಳು, ನಮ್ಮ ಮನೆಗೆ ಬಂದು ಪರಿಶೀಲನೆ ಮಾಡಿ ಹೋಗಿದ್ದಾರೆ ಅಂತ ಹೇಳ್ತಾರೆ. ಅಲ್ಲಿಗೆ CID ಅಧಿಕಾರಿಗಳು ತನಿಖೆ ಆರಂಭ ಮಾಡಿದ್ದಾರೆ ಅಂತ ಆಗೋಯ್ತಲ್ಲ. ಕ್ಯಾಬಿನೆಟ್ಟಲ್ಲಿ ಇನ್ನೂ ಕೂಡ ಡಿಸಿಷನ್ ಆಗುವ ಮೊದಲೇ CID ಅಧಿಕಾರಿಗಳು ಬಂದಿದ್ರು ಅಂತ. ಅಂದರೆ ಅಲ್ಲಿಗೆ ಸರ್ಕಾರ, ಮುಖ್ಯಮಂತ್ರಿಗಳು, ಗೃಹ ಸಚಿವರು ತೀರ್ಮಾನ ಮಾಡಿದ್ದಾರೆ ಅನ್ನೋದು ಇಲ್ಲಿ ಕ್ಲಿಯರ್ ಆಗಿದೆ. ಆ ದೃಷ್ಟಿಯಿಂದ ನೋಡೋದಾದರೆ ಈಗ ಡೂ ಆರ್ ಡೈ ಫೈಟ್ ಶುರು ಆಗಿದೆ. ಹೈಕಮಾಂಡ್ಗೂ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಹೈಕಮಾಂಡ್ಗೆ ಕಂಪ್ಲೇಂಟ್ ಕೊಟ್ಟು ತನಿಖೆಯಲ್ಲಿ ಸ್ವಾತಂತ್ರ್ಯ ಇರಬೇಕು, ಯಾರೂ ಕೂಡ ಮೂಗು ತೋರಿಸಬಾರ್ದು ಅನ್ನೋ ಮಾತನ್ನು ಹೇಳಿದ್ದಾರೆ. ಅದೇ ಕಾರಣಕ್ಕಾಗಿ ಬಹುಶಃ ಏಕಾಏಕಿ ತೀರ್ಮಾನ ಮಾಡಿ CID ಅಧಿಕಾರಿಗಳನ್ನಾಗಲೇ ಮನೆ ಹತ್ರ ಕಳಿಸಿ CID ಅಧಿಕಾರಿಗಳು ಮನೆಗೆ ಬಂದು ಪರಿಶೀಲನೆ ಮಾಡ್ಕೊಂಡು ಹೊರಟುಬಿಟ್ಟಿದ್ದಾರೆ. ಬಹುಶಃ ಇನ್ನು ಮುಂದೆ ಈಗ ಈ ಪ್ರಕರಣವನ್ನೇ ಮುಂದಿಟ್ಟುಕೊಂಡು ಮುಂದೆ ಎಲ್ಲ ತೀರ್ಮಾನಗಳಲ್ಲೂ, ಎಲ್ಲ ಪ್ರಮುಖ ನಿರ್ಧಾರಗಳಲ್ಲೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇನ್ನು ಏಕಮೇವ ದ್ವಿತೀಯ ಅನ್ನುವ ಹಾಗೆ ತೀರ್ಮಾನಗಳನ್ನ ಮಾಡ್ತಾ ಹೋಗ್ಬೋದು. ಯಾಕಂದರೆ ಅಂತಹ ಅಸ್ತ್ರ ಅವರ ಕೈಗೆ ಸಿಕ್ಕಿದೆ. ಆ ಅಸ್ತ್ರವನ್ನೇ ಈಗ ಪ್ರಯೋಗಿಸ್ತಾ ಇದ್ದಾರೆ. ಏನಾದರೂ ಆಗ್ಬೋದು, ಇದು ಯಾವ ಹಂತಕ್ಕೆ ಹೋದರೂ ಹೋಗ್ಬೋದು. ಈಗ DK ಶಿವಕುಮಾರ್ ಅವರು ಏನು ಮಾಡ್ತಾರೆ? ಹಾಗಾದರೆ ಸುಮ್ಮನೆ ಇದ್ಬಿಡ್ತಾರೆ ಅವರು? ಅದು ಏನಾದರೂ ಆಗಲಿ, ನಾ ಹಿಂಗೆ ಇರ್ತೀನಿ ಅಂತಲಿರ್ತಾರ? ಅವ್ರು ಹೇಳಿ ಕೇಳಿ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಹೈಕಮಾಂಡ್ ಮೇಲೆ ಒತ್ತಡ ಹೇರ್ತಾ ಇರೋವಂಥವ್ರು. ಹೀಗಿರುವಾಗ ನನ್ನ ಮಾತಿಗೆ ಇಲ್ಲಿ ಕವಡೆ ಕಾಸಿನ ಕಿಮ್ಮತ್ತಿಲ್ಲ ಅಂದರೆ ಕೈ ಕಟ್ಕೊಂಡು ಕಳ್ಳೆಬುರಿ ತಿನ್ಕೊಂಡು ಅವ್ರು ಕೂರ್ತಾರಾ? ಸಹಜ ಅಲ್ವಾ ಪ್ರಶ್ನೆ ಇದು? ಅದೇ ಕಾರಣಕ್ಕಾಗಿ ಹೇಳಿದ್ದು, ಇದು ಯಾವ ಲೆವೆಲ್ಗೆ ಬೇಕಾದರೂ ಹೋಗಿ ಮುಟ್ಬೋದು ಅಂದಿದ್ದು ನಾನು ಸುಮ್ಮನೆ ಅಲ್ಲ. ಇದೇ ಕಾರಣಕ್ಕಾಗಿ ಹೇಳಿದ್ದು, ಈ ಸರ್ಕಾರದಲ್ಲಿ ನಂದೇನೂ ನಡೆಯೋದಿಲ್ಲ ಅನ್ನೋದೇ ಆದರೆ DK ಶಿವಕುಮಾರ್ ಅವರು ಸುಮ್ಮನೆ ಇರ್ತಾರಾ? ಯಾವ ಕಾರಣಕ್ಕೂ ಸುಮ್ಮನೆ ಇರಲ್ಲ ಅವರು. ಆಗ ಶುರುವಾಗುತ್ತೆ ನಿಜವಾದ ಯುದ್ಧ. ನೋಡಿ, ಇವೆಲ್ಲ ಏನು ನಡೀತಾ ಇದೆಯಲ್ಲ ಈಗ, ಇನ್ನೇನು ಎಲ್ಲ ಒಂದು ವಾರದಲ್ಲಿ ಮುಗಿಸ್ಬಿಡ್ತಾರೆ ಅಂದ್ಕೊಂಡಿದ್ದೀರಿ? ನೋ, ಇದು ಮುಗಿಯೋ ಹಂತಕ್ಕೆ ಹೋಗಿಲ್ಲ. ಇದು ಈಗ ಸ್ಟಾರ್ಟ್ ಆಗ್ತಾ ಇದೆ. ಇದು ಮುಗಿಬೇಕಿದ್ರೆ ಬಹಳ ದೊಡ್ಡ ಕದನವೇ ನಡೆಯಲಿಕ್ಕಿದೆ. ಆ ಕದನದ ನಂತರ ಹೈಕಮಾಂಡ್ ಅಂಗಳದಲ್ಲೇ ಈ ತೀರ್ಮಾನವೂ ಆಗಬೇಕಿದೆ. ಅದೇ ಕಾರಣಕ್ಕಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಓಡೋಡಿ ಸಿದ್ದರಾಮಯ್ಯನವ್ರ ಮನೆಗೆ ಹೋಗಿ ಬನ್ನಿ, ಡೆಲ್ಲಿಗೆ ಬನ್ನಿ ಅಂತ ಕರೆದಿದ್ದು. ಯಾಕೆ ಖರ್ಗೆ ಅವರು AICC ಅಧ್ಯಕ್ಷರೇ ಯಾಕೆ ಮುಖ್ಯಮಂತ್ರಿಗಳ ಮನೆಗೆ ಹೋಗ್ತಾರೆ? ಸುಮ್ಮನೆ ಹೋಗ್ತಾರಾ? ಎಷ್ಟರ ಮಟ್ಟಿಗೆ ಪ್ರಕರಣದ ಗಂಭೀರತೆ ಇದೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಅಲ್ಲಿಗೆ ಅವ್ರು ಬುಡಕ್ಕೆ ಬಂದಿದೆ. ಇದು ಮ್ಯಾನೇಜ್ ಮಾಡಬೇಕಾದಂಥ ಹೊಣೆಗಾರಿಕೆ AICC ಅಧ್ಯಕ್ಷರಾಗಿರುವಂಥ ಖರ್ಗೆ ಅವ್ರದ್ದು. ಹಾಗಾಗಿ CM ಮನೆಗೆ ಅವ್ರು ಓಡಿದ್ರು, ಸುಮ್ಮನೆ ಹೋಗಿದ್ದಲ್ಲ. ಯಾಕಂದರೆ ಅವರಿಗೆ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಈ ಕೇಸನ್ನು ಏನು ಮಾಡಬೇಕಂತಲೇ ಅವರಿಗೆ ಅರ್ಥ ಆಗ್ತಾ ಇಲ್ಲ. ಯಾರ ಹಿಡಿತಕ್ಕೂ ಸಿಕ್ಕದ ಹಾಗಾಗ್ಬಿಟ್ಟಿದೆ. ಯಾಕಂದರೆ ಇದು ಸದನದಲ್ಲಿ ಪ್ರಸ್ತಾಪ ಆಯ್ತಲ್ಲ, ಆ ಕಾರಣಕ್ಕಾಗಿ. ಹಾಗಾದರೆ ಏನಾಗುತ್ತೆ ಈಗ? ಫೈನಲಿ ಏನಾಗುತ್ತೆ? ಸಹಜವಾಗಿರುತ್ತಲ್ವ ಕುತೂಹಲ. ಫೈನಲಿ ಏನಾಗುತ್ತೆ ಹಾಗಾದರೆ? ಇದು ನೋಡಿ, ಈಗಾಗಲೇ ತನಿಖೆಗೆ ವಹಿಸಿದ್ದಾರೆ. ತನಿಖೆ ಆರಂಭ ಆಗಿದೆ ಅನ್ನೋದನ್ನು ಸ್ವತಃ ರಾಜೇಂದ್ರ ಹೇಳಿದ್ದಾರೆ. ಅವ್ರ ಮನೆಗೆ CID ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ.
ಒಂದು ಕಡೆ ಆ ತನಿಖೆ ಆರಂಭ ಆಗುತ್ತೆ. ಮತ್ತೊಂದು ಕಡೆ ಇವರು ದೆಹಲಿಗೆ ಹೋಗ್ತಾರೆ. ದೆಹಲಿಗೆ ಹೋದಾಗ ನೋಡಿ, ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಹೋಗಿದ್ದಾರೆ. ಒಂದು ವಾರದಲ್ಲಿ ಸಿದ್ದರಾಮಯ್ಯನವರು ಕೂಡ ಡೆಲ್ಲಿಗೆ ಹೋಗ್ತಾರೆ. ಡಿ ಕೆ ಶಿವಕುಮಾರ್ ಅವರು ತಮ್ಮ ವರ್ಜನ್ನ ಈಗ ಹೈಕಮಾಂಡ್ ಮುಂದೆ ಇಟ್ಟು ಬರ್ತಾರೆ. ಅದಾದಮೇಲೆ ಇವರೆಲ್ಲ ಮುಖಾಮುಖಿ ಆಗ್ತಾರೆ. ಆಗ ತೀರ್ಮಾನ ಆಗುತ್ತೆ, ಆಗ ಫೈನಲ್ ಡಿಸಿಷನ್ ಆಗುವಂಥದ್ದು. ಕೇವಲ ಒಂದು ನಿರ್ಧಾರ ಅಲ್ಲ. ಈ ಕೇಸು ಒಂದು ಕಡೆ ಬಿಡಿ, ಇದಿಷ್ಟೇ ಅಲ್ಲದೆ ಅಲ್ಲಿ ತೀರ್ಮಾನ ಆಗಬೇಕಾದಂಥ ಬಹಳಷ್ಟು ವಿಚಾರಗಳಿದೆ. KPCC ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರು ಇಳಿಬೇಕು, ಹೊಸಬರು ಬರಬೇಕು, ಯಾರು ತೀರ್ಮಾನ ಆಗಬೇಕು. ಸಚಿವ ಸಂಪುಟ ಪುನರ್ರಚನೆ ಯಾವ ರೂಪದಲ್ಲಾಗಬೇಕು ಅದು ತೀರ್ಮಾನ ಆಗಬೇಕು. MLCಗಳ ಆಯ್ಕೆ ಅದು ತೀರ್ಮಾನ ಆಗಬೇಕು. ಈ ರೀತಿ ಬಹಳಷ್ಟು ವಿಚಾರಗಳಿದೆ. ಪಕ್ಷದ ಸಂಘಟನಾತ್ಮಕ ವಿಚಾರಗಳಿದೆ. ಹಾಗೆ ಬಹಳಷ್ಟು ಆಂತರಿಕವಾದಂಥ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ, ತೀರ್ಮಾನಗಳ ಹಿನ್ನೆಲೆಯಲ್ಲಿ ನಾನು ಹೇಳಿದ್ನಲ್ಲ, ಹೈಕಮಾಂಡ್ ಆರಂಭದಲ್ಲಿ ಯಾವ ರೀತಿ ತೀರ್ಮಾನ ಮಾಡಿತ್ತು. ಕೇವಲ ಸಿದ್ದರಾಮಯ್ಯವರು ಒಂದೇ ತೀರ್ಮಾನ ಮಾಡೋದಲ್ಲ, ಉಪಮುಖ್ಯಮಂತ್ರಿಗಳು ಕೂಡ ಎಲ್ಲ ಇಲಾಖೆಗಳಿಗೂ ಕೂಡ ಡೈರೆಕ್ಷನ್ ಕೊಡ್ಬೋದು ಅಂತೆಲ್ಲ ಇತ್ತು. ಅದನ್ನೆಲ್ಲ ಬಹುಶಃ ಈಗ ಮುಂದುವರಿಸ್ತಾರ? ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಹೈಕಮಾಂಡ್ ಮುಂದೆ ಸಿಗುವಂಥದ್ದಿದೆ. ಅಲ್ಲಿ ಯಾರ್ದು ಮೇಲುಗೈ ಆಗುತ್ತೆ? ಮತ್ತು ನೋಡಿ, ಸಚಿವ ಸಂಪುಟ ಪುನರ್ರಚನೆಗೆ ಅವಕಾಶ ಸಿಕ್ಕರೆ ಸಿದ್ದರಾಮಯ್ಯನವರಿಗೆ, ಇಲ್ಲ ನೀವು ಸಚಿವ ಸಂಪುಟ ಪುನರ್ರಚನೆ ಮಾಡಿ ಅನ್ನಲಿ ಫ್ರೀ ಹ್ಯಾಂಡ್ ಕೊಟ್ಟರೆ ಸಿದ್ದರಾಮಯ್ಯನವರು ಗಟ್ಟಿ ಆದರು ಅಂತ ಅರ್ಥ. ಈಗಲೂ ಅವರಿಗೇನಾದರೂ ಸಚಿವ ಸಂಪುಟ ಪುನರ್ರಚನೆಗೆ ಅವಕಾಶ ಕೊಡಲಿಲ್ಲ ಅಂದರೆ ಆಗ ಮುಂದೆ ನವಂಬರ್ ಹೊತ್ತಿಗೆ, ಅಕ್ಟೋಬರ್ ನವಂಬರ್ ಹೊತ್ತಿಗೆ ಏನು ಬೇಕಾದರೂ ಆಗ್ಬೋದು ಅನ್ನುವಂಥ ಸಾಧ್ಯತೆ ಇದೆ. ಆ ದೃಷ್ಟಿಯಿಂದ ಈ ಎಲ್ಲ ಬೆಳವಣಿಗೆಗಳು ಕೂಡ ಈಗ ನಾನು ಹೇಳದ್ನಲ್ಲ, ಮಾಡು ಇಲ್ಲವೇ ಮಡಿ ಹೋರಾಟಕ್ಕೆ ಇಳಿದಿರೋದ್ರಿಂದಲೇ ಇಂತಹ ಆಪಾದನೆಗಳು, ಇಂಥ ಕೇಸು, ಹನಿ ಟ್ರ್ಯಾಪು, ಮರ್ಡರ್ ಕೇಸು ಇವೆಲ್ಲ ಬರ್ತಿರೋದು ಆ ಕಾರಣಕ್ಕಾಗಿ. ಹೈಕಮಾಂಡ್ ಇದನ್ನು ಬಗೆಹರಿಸುವಲ್ಲಿ ಸಕ್ಸೀಡ್ ಆಗ್ಬೋದಾ, ಅಥವಾ ಹೈಕಮಾಂಡ್ ಮುಂದೆ ಏನೇ ಮಾತಾಡ್ಕೊಂಡ್ಬಂದ್ರು ಮತ್ತಿಲ್ಲ ಅದೇ ಕತೆ, ಅದೇ ರಾಗ, ಅದೇ ಹಾಡು ಹಾಗೆ ಮುಂದುವರಿಯುತ್ತೆ, ಈ ಫೈಟ್ ಇನ್ನೂ ಜಾಸ್ತಿ ಆಗುತ್ತೆ ಅಂತೀರ? ಈ ಕದನದಲ್ಲಿ ಸಿದ್ದರಾಮಯ್ಯನವರ ಟೀಮ್ ಗೆಲ್ಬೋದಾ ಅಥವಾ ಡಿ ಕೆ ಶಿವಕುಮಾರ್ ಟೀಮ್ ಗೆಲ್ಬೋದಾ? ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ, ಏನಾಗುತ್ತೆ? ಈ ಸರ್ಕಾರದ ಮೇಲೂ ಕೂಡ ಇದು ಪರಿಣಾಮ ಬೀರಬಹುದಾ? ಏನಾಗಬಹುದು? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.